ನಾವು ಮೊದಲನೇ ದಿನ ಬಂದು 11ನೇ ತಾರೀಕು ಬಂದು ಸಭಾಪಾಲಕರ ಮತ್ತು ಸಭಾ ಸೇವಕರ ಯೋಗ್ಯತೆಗಳ ಬಗ್ಗೆ ಕಲ್ತ್ವಿ. ಒಂದನೇದು ಬಂದು ದೋಷಾರೋಪಣೆ ಇಲ್ದಿರೋರು, ಏಕಪತ್ನಿ ಉಳ್ಳವರಾಗಿರಬೇಕು, ಮದ್ಯ ಮೇಲೆ ಆಸಕ್ತಿ ಇರಬಾರ್ದು, ಮಾನಸ್ಥರಾಗಿರಬೇಕು, ಅತಿಥಿ ಸತ್ಕಾರ ಮಾಡೋರಾಗಿರಬೇಕು, ಬೋಧಿಸುವುದರಲ್ಲಿ ಮೆಸೇಜ್ ಕೊಡೋದ್ರಲ್ಲಿ ಪ್ರವೀಣನಾಗಿರಬೇಕು, ಕುಡಿದು ಜಗಳ ಆಡೋರು ಹೊಡೆದಾಡೋರಾಗಿರಬಾರ್ದು, ಸಾತ್ವಿಕ ಮತ್ತು ಕುತರ್ಥ ಮಾಡೋರಾಗಿರಬಾರ್ದು, ಹಣದ ಮೇಲೆ ವ್ಯಾಮೋಹ ಇರಬಾರ್ದು, ಪೂರ್ಣ ಗೌರವದಿಂದ ಎಲ್ಲ ತನ್ನ ಮಕ್ಕಳನ್ನ ಅಧೀನದಲ್ಲಿ ಇಟ್ಕೊಂಡು ಸ್ವಂತ ಮನೆಯನ್ನು ಚೆನ್ನಾಗಿ ಆಳುವಂಥವನಾಗಿರಬೇಕು, ಹೊಸದಾಗಿ ಸಭೆಯಲ್ಲಿ ಸೇರಿರ್ಬೋದು, ಹಳೆ ವಿಶ್ವಾಸಿಯಾಗಿರಬೇಕು, ಮತ್ತು ಹೊರಗಡೆಯಿಂದ ಎಲ್ಲರ ಹತ್ರ ಒಳ್ಳೆಯವ್ನು ಅನ್ಸ್ಕೊಂಡಿರ್ಬೇಕು, ಮತ್ತು ಬಾಯಿಪಾಠಗಳ ವಾಕ್ಯಗಳ ಬಗ್ಗೆ ಚೆನ್ನಾಗಿ ಇದು ಬಾಯಿಪಾಠ ವಾಕ್ಯದ ಬಗ್ಗೆ ಕಲ್ತ್ವಿ. 1 ತಿಮೋತಿ 2:5 ಮತ್ತು 3:1, 4:12, 5:8, 6:6 ಮತ್ತು 2ನೇ ತಿಮೋತಿಯಲ್ಲಿ 3:16, 4:2, ತೀತನಿಗೆಯಲ್ಲಿ 3:5 ಮತ್ತು ಸಭಾ ಸೇವಕರಿಗಿರೋ ಕ್ವಾಲಿಟಿ ಬಗ್ಗೆ ಕಲ್ತ್ವಿ. ಗೌರವವುಳ್ಳವರಾಗಿರಬೇಕು, ಎರಡು ಮಾತಿನವರಾಗಿರಬಾರದು, ಮದ್ಯನಿರ್ತನಾಗಿರಬಾರ್ದು, ಮದ್ಯದ ಮೇಲೆ ಅಪೇಕ್ಷೆ ಇರಬಾರ್ದು, ನೀಚ ಲಾಭವನ್ನು ಅಪೇಕ್ಷಿಸಬಾರ್ದು, ಶುದ್ಧ ಮನಸ್ಸುಳ್ಳವರಾಗಿರಬೇಕು.